ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಕಾಮನ್ ಆಗಿದೆ. ಬಂಜೆತನ ಅಂತ ಅನ್ನೋದು ಹಿಂದೆ ಎಲ್ಲೋ ಒಬ್ಬೊಬ್ರಿಗೆ ಇರ್ತಾ ಇತ್ತು. ಈಗ 10 ಪೇರಲ್ಲಿ ನ್ಯಾಚುರಲ್ ಆಗಿ ಒಂದು 6ರಿಂದ 7 ಪೇರಿಗೆ ಮಕ್ಕಳು ಆಗೋದೇ ಇಲ್ಲ. ಸೊ ಯಾಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಜಸ್ಟ್ ನೀವೇ ಥಿಂಕ್ ಮಾಡಿ. ನೀವು ಚಿಕ್ಕಂದಿಂದ ಅಂದ್ರೆ 14-15 ವರ್ಷ ಯಾವಾಗ ನಿಮ್ಗೊಂದು ಅಡಲಸೆನ್ಸ್ ಬರುತ್ತೆ ಅಂತ ಟೈಮಿಂದ ಏನೇನ್ ಮಾಡಿದಿರಿ? ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಒಂದು, ಏನೋ ಒಂಥರ ಬರ್ಡನ್ ಮಾಡ್ಕೊಳ್ಳೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು ಇನ್ನೊಂದು, ಮತ್ತೆ ನೀವು ತಗೊಳ್ಳೋ ಹಾರ್ಮೋನ್ ಮಾತ್ರೆಗಳು. ಸೊ ಇದೆಲ್ಲ ಏನಾಗುತ್ತೆ, ಒಂದು ಏನ್ ಮೆಡಿಸಿನ್ಸ್ ತಗೋತೀರಿ ಎಲ್ಲರೂ ಅಡ್ವರ್ಸ್ ಎಫೆಕ್ಟ್ ಆದಾಗ, ಲೇಡೀಸ್ ಅಲ್ಲಿ ವೀಕ್ ಪಾರ್ಟ್ ಇರೋದು ಯೂಟ್ರಸ್, ಅದು ಎಫೆಕ್ಟ್ ಆಗುತ್ತೆ. ಜೆಂಟ್ಸ್ ಅಲ್ಲಿ ಓವರ್ ಬರ್ಡನ್ ಸ್ಟ್ರೆಸ್ ತಗೊಂಡಾಗ ಒಂದು ಸ್ಪರ್ಮ್ಸ್ ಕೌಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಮೊಬಿಲಿಟಿ ಆಗಿರ್ಬೋದು, ಆ ಎನರ್ಜಿ ಡೌನ್ ಆಗ್ತಾ ಬಂದಾಗ ಇನ್ಫರ್ಟಿಲಿಟಿ 100% ಆಗೇ ಆಗುತ್ತೆ. ಮತ್ತೆ ಲೇಡೀಸ್ ಅಲ್ಲಿ ಓವರಲ್ಲಿ ಸಿಸ್ಟ್ ಇರುತ್ತೆ, ಇನ್ನು ಕೆಲವರಲ್ಲಿ ಫೈಬ್ರಾಯ್ಡ್ ಇರುತ್ತೆ, ಮೆನ್ಸ್ಟ್ರೇಷನ್ ಸೈಕಲ್ ಸರಿ ಇರೋದಿಲ್ಲ, ಆಗ ಎಗ್ ಪ್ರಾಪರ್ ಆಗಿ ಬರೋದಿಲ್ಲ. ಸೊ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಕಾರಣಗಳಿಂದ ಇನ್ಫರ್ಟಿಲಿಟಿ ಆಗೋದು. ಅದಕ್ಕೆ ನೀವು ಮೆಡಿಕೇಶನ್ ತಗೊಳ್ಳೋದು, ಹಾರ್ಮೋನ್ ಮಾತ್ರೆ ತಗೊಳ್ಳೋದು, IVF ಮಾಡೋದು, ಇಂಥದ್ದೆಲ್ಲ ಮಾಡೋ ಬದಲು ನ್ಯಾಚುರಲ್ ಹೀಲಿಂಗ್ ಅಲ್ಲಿ ಯೂಟ್ರಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅನ್ನ ಮಾಡಬೇಕು. ಸೊ ಯಾರು ಆ ತರ ಮಾಡ್ತೀರಿ, ಒಂದು 3 ತಿಂಗಳಿಂದ 6 ತಿಂಗಳು ಕರೆಕ್ಟ್ ಆಗಿ ಬಾಡಿ ಕ್ಲೆನ್ಸ್ ಮಾಡಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಂಡು, ಓವರ್ ವೆಯ್ಟ್ ಇದ್ರೆ ಕಡಿಮೆ ಮಾಡ್ಕೊಂಡ್ರೆ ಈ ಎಲ್ಲಾ ತೊಂದರೆಗಳಿಂದ ಖಂಡಿತ ಹೊರಗೆ ಬರ್ಬೋದು. ನೀವೇ ಜಸ್ಟ್ ಯೋಚನೆ ಮಾಡಿ, ಏನೇನ್ ಮೆಡಿಸಿನ್ಸ್ ತಗೊಳ್ತಿರ್ತೀರಿ, ನಿಮ್ಗೆ ಅದರಿಂದ ಸರಿ ಹೋಗಿದೆ ಅಂತ ನೀವು ಕೇಳ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ.